ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಮರ್ಯಾದೆ ರಾಮಣ್ಣ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ರಾಮಣ್ಣ ಅವರಪ್ಪ ಹಾಗೆ ಜ್ಯೋತಿ ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಮುದ್ಕು ಅಜ್ಜಿ ಹೇಳ್ತಾ ಇರ್ತಾಳೆ, ಜ್ಯೋತಿ ಆ ತಪ್ಪಲಿಲ್ದಿರ ಅನ್ನ ಕೊಡು, ನಾನು ಊಟ ಮಾಡಬೇಕು ಅಂತ ಅಂದಾಗ, ಮುದ್ಕು ಸಾಕು ಬಿಡು, ಅವನಿಗೊಂದು ಸ್ವಲ್ಪ ಇಡು ಅಂತ ಅಂದಾಗ, ನಾನು ಯಾಕೆ ಇಡ್ಲಿ, ಅವಳೇ ತಾನೇ ಹೇಳಿದ್ದು ಉಪವಾಸ ಇರ್ತೀನಿ ಅಂತ, ಅಂದಮೇಲೆ ಉಪವಾಸ ಇರಲಿ ಬಿಡು, ನಾನು ಊಟ ಮಾಡಬೇಕು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿ ಹೇಳ್ತಾ ಇರ್ತಾಳೆ, ದೊಡ್ಡಮ್ಮನಿಗೆ ಮಾವನಣ್ಣ ಅಂತಂದರೆ ಪಂಚಪ್ರಾಣ, ಪಾಪ ತಿನ್ನೋಕ್ಕಾಗಲಿಲ್ವಲ್ಲ ಅದಕ್ಕೆ ಬೇಜಾರಾಗಿದ್ದಾರೆ ಅಂತ ಅಂದಾಗ, ಅದಕ್ಕೆಲ್ಲ ಕಡೆ ಅವಳು ಬೇಜಾರಾಗಿರೋದು, ನಮ್ಮ ಐಶು ಎಲ್ಲ ಮಾನವನು ತಿನ್ನಲಲ್ಲ ಅದಕ್ಕೆ ಅವಳಿಗೆ ಬೇಜಾರಾಗಿರೋದು. ಪಾಪ ಅವ್ರ ಅಪ್ಪ ಅಮ್ಮನಿಗೆ ಎಷ್ಟು ಅವಮಾನ ಆಯಿತು, ಏನು ಅರಿಯೋದು ಹುಡುಗಿಗೆ ಇಷ್ಟೊಂಥರ ಅವಮಾನ ಮಾಡಿದ್ಲಲ್ಲ, ಅವಿವೇಕಿ ಅವಳು, ಅವಿವೇಕಿ ಅಂತ ಬೈತಾ ಇರ್ತಾಳೆ. ಹಾಗೆ ಜ್ಯೋತಿ, ಅಮ್ಮ ಏನಕ್ಕೆ ಈ ರೀತಿ ಮಾತಾಡ್ತಿದೀಯಾ, ಜೋರಾಗಿ ಮಾತಾಡಬೇಡ, ದೊಡ್ಡಮ್ಮ ಇಲ್ಲೇ ಇದ್ದಾಳೆ, ಎದ್ರೆ ಜೋರಾಗಿ ಕೂಗಾಡ್ತಾರೆ ಅಂತ ಅನ್ಬೇಕಾದ್ರೆ, ಕೇಳ್ಕೊಳ್ಳಿ ಕೆಟ್ಕೊಳ್ಳಿ ಬಿಡು, ಏನೇ ಆಗಲಿ ನಮ್ಮ ಐಶು ಚೆನ್ನಾಗಿ ಉರಿಸ್ತಾ ಇದ್ದಾಳೆ, ಆಗಬೇಕು ಅವಳಿಗೆ, ನಿನ್ನ ಹೆಂಡ್ರು ಸರಿಯಾಗಿ ಉರಿಸ್ತಾಳೆ ಕಣೋ ಅಂತ ಹೇಳ್ತಿರ್ಬೇಕಾದ್ರೆ, ಇನ್ನೊಂದು ವಿಷಯನ ಅವಳಿಗೆ ಗೆಪ್ತಿಟ್ಕೊಳ್ಳೋಕೆ ಹೇಳು ಮುದ್ಕು. ಏನು ಗೊತ್ತಾ, ಈ ಹಟ್ಟಿಲಿ ನಮ್ಮ ಅವ್ವನ್ನ ಯಾರಾದರೂ ಏನಾರು ಅಂದರೆ ಕೇಳೋರಿಲ್ಲ ಅಂತ ಅನ್ಕೊಬಿಟ್ಟಾಳೆ, ನಮ್ಮ ಅವ್ವನೊಂದು ಕೂದಲು ಸಹ ಕಿತ್ಕೊಳ್ಳೋಕ್ಕಾಗಲ್ಲ, ಅದನ್ನು ಗೆಪ್ತಲ್ಲಿ ಇಟ್ಕೊಳ್ಳೋಕೆ ಹೇಳು ಅಂತ ಅಂದಾಗ, ಪೈಲ್ವಾನ ಏನು ಮಾಡೋಕ್ಕೆ ಅಂತ ಅನ್ಕೊಂಡಿದ್ಯಾ, ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಆ ಥರ ಇದ್ರೆ ಹೋಗಿ ಅವಳು ಮೈ ಮುಟ್ಟು ನೋಡೋಣ ಅಂತ ಅಜ್ಜಿ ಆವಾಜ್ ಆಗ್ತಾ ಇರ್ತಾರೆ. ಹಾಗೆ ಜಗನ್ನಾಥ್ ಹೇಳ್ತಾ ಇರ್ತಾರೆ, ಅವ್ವ ಸುಮ್ಮನೆ ಊಟ ಮಾಡು, ಈ ಹಟ್ಟಿಲಿ ಹೊತ್ಕೊಂಡು ಉರಿತಿದೆ ನಿಂದೊಂದು ಅಂತ ಅನ್ಬೇಕಾದ್ರೆ ಹೆಂಗ ಸುಮ್ಮನೆ ಇರ್ತಾರೆ ಪಾಪ. ಐಶು ಏನೋ ಹಶ್ವಾಗಿದೆ ಅಂತ 2 ಹಣ್ಣು ತಿಂದ್ಲು, ಅದಕ್ಕೋಸ್ಕರ ಅವಳು ಇಷ್ಟೊಂದು ಥರ ಕೋಪ ಮಾಡ್ಕೊಂಡು ಹೋಗ್ತಾರ, ಏನೋ ಸೊಸೆ ತಿಂದ್ರು ತಿಂತಾಳೆ ಅಂತ ಊಟ ಮಾಡಬೇಕು ತಾನೆ, ಈ ರೀತಿ ಅತ್ತೆ ಇದ್ದರೆ ಇನ್ನೇನು ಮಾಡ್ತಾಳೆ ಸೊಸೆ, ಇದೇ ರೀತಿ ಎಲ್ಲರೂ ಆಡೋದು, ಎಲ್ಲ ನಂತರ ಒಳ್ಳೆಯವರು ಇರೋಕ್ಕಲ್ಲ, ಏನೋ ಈ ಚೆನ್ನಮ್ಮ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋತಾಳೆ ಅಂತ ಅಂದರೆ ಯಾರೂ ಸಹ ಈ ರೀತಿ ಸುಮ್ಮನೆ ಇರಲ್ಲ ಅಂತ ಬೈತಾ ಇರ್ತಾಳೆ. ಹಾಗೆ ರಾಮಣ್ಣ ಹೇಳ್ತಾ ಇರ್ತಾನೆ, ಏನು ನೀನು ಪಾಪದವಳ, ನನಗೆ ಯಾಕೋ ಅನಿಸುತ್ತೆ ಇಲ್ಲಿ ನಡೆದಕ್ಕೆಲ್ಲ ನೀನೇ ಕಾರಣ ಇರ್ಬೋದು ಅಂತ ಅನ್ಬೇಕಾದ್ರೆ, ಹೌದು ನನ್ನ ಮೇಲೆ ಕಣ್ಣು ನಿನಗೆ ಅಂತ ಮುದುಕು ಬೈತಿರ್ಬೇಕಾದ್ರೆ, ಊಟ ಮಾಡದೆ ರಾಮಣ್ಣ ಎದ್ದೋಗ್ತಿರ್ಬೇಕಾದ್ರೆ, ನೋಡವೋ ನೀನು ಬೈದಿದ್ದಕ್ಕೆ ರಾಮಣ್ಣ ಊಟ ಮಾಡ್ದೆಲ್ಲ ಹೋಗ್ತಿದ್ದಾನೆ ಅಂತ ಜಗನ್ನಾಥ್ ಕೂಗಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಮಣ್ಣ ಹಾಲು ಕಾಸ್ಕೊಂಡು ರವ್ವನ್ ಕೊಡೋಕೆ ಹೋಗ್ತಿರ್ಬೇಕಾದ್ರೆ, ಎಂಡ ಅದು ಅಂದಾಗ ಹಾಲು ಉಣ್ಬೇಕಾದ್ರೆ ನನಗೆ ಕೊಡು ಅಂತ ಮುದ್ಕು ಹೇಳ್ತಾ ಇರ್ತಾರೆ. ಅದ್ಯಾಕೆ ಬಂದ್ಬಿಡು, ಹೊಟ್ಟೆ ತುಂಬ ಉಂಡಿದೀಯಾ, ನಿನಗೇನು ಕೊಡಲಿ, ಇದು ನಮ್ಮವ್ವ ಹಸ್ಕೊಂಡಿದ್ದಾಳೆ ಅದಕ್ಕೆ ಕೊಡೋಕೆ ಹೋಗ್ತಿದ್ದೀನಿ ಅಂತ ಅಂದಾಗ, ಹಾಗೆ ನಿನ್ನ ಹೆಂಡ್ರಿಗೆ ಒಂದು ಲೋಟ ತಗೊಂಡೋಗಿ ಕೊಡುಡ ಅಂತ ಅನ್ಬೇಕಾದ್ರೆ, ನಾನೇನಕ್ಕೆ ಅವಳಿಗೆ ಕೊಡಲಿ, ನೀನಿದೆಯಲ್ಲ ತಗೊಂಡೋಗಿ ಕೊಡು ಅಂತ ಬೈಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಐಶ್ವರ್ಯ ಆ ರೂಮಿಗೆ ಬಂದುಬಿಟ್ಟು ತನ್ನ ಫ್ರೆಂಡ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಫ್ರೆಂಡ್ಸ್ ಹೇಳ್ತಾ ಇರ್ತಾಳೆ, ಏನು ಐಶ್ವರ್ಯ ಹ್ಯಾಂಡ್ಸಮ್ ಆಗಿರೋ ಹುಡುಗ ಸಿಕ್ಕಿದ್ಮೇಲೆ ನಮ್ಮನ್ನೆಲ್ಲ ಮರ್ತಾ ಇದೆಯಾ ಅಂತ ಅಂದಾಗ, ಸ್ಟುಪಿಡ್ ಇಡಿಯಟ್ ಫೆಲೋ, ಮೊದಲು ಒಂದು ಕಾರ್ನ ಅರೇಂಜ್ ಮಾಡು, ನಾನು ಮಿಡ್ನೈಟೇ ನಾನು ಬ್ಯಾಂಗ್ಳೂರಿಗೆ ಬರಬೇಕು, ಅಷ್ಟೊತ್ತಿಗೆ ಕಾರು ಈ ಮನೆ ಮುಂದೆ ನಿಂತಿರಬೇಕು ಅಂತ ಅಂದಾಗ, ಯಾಕೆ ಏನಾಯಿತು ಅಂತ ಅಂದಾಗ, ಅದನ್ನೆಲ್ಲ ಹೇಳ್ತೀನಿ, ಫಸ್ಟು ಕಾರ್ ಬುಕ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಏನಕ್ಕೆ ಅಂತ ಹೇಳು ಅಂತ ಅನ್ಬೇಕಾದ್ರೆ, ಇನ್ನೇನು ವೀಸಾ ಪಾಸ್ಪೋರ್ಟು 4 ಡೇಸಲ್ಲಿ ಬರುತ್ತೆ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಾನು ಅಮೇರಿಕಾಗೆ ಹೋಗ್ತೀನಿ, ಅಲ್ಲಿವರೆಗೂ ನಿಮ್ಮಲ್ಲೇ ಇರ್ತೀನಿ ಕಣೆ ಅಂತ ಅಂದಾಗ, ಇದಕ್ಕೆ ನಿಮ್ಮ ಅತ್ತೆ ಮಾವ ಗಂಡ ಎಲ್ಲ ಒಪ್ಕೊಂಡಿದ್ದಾರ ಅಂತ ಅಂದಾಗ, ಅವರೆಲ್ಲ ಯಾರು ನನ್ನ ಲೈಫ್ನ ಡಿಸೈಡ್ ಮಾಡೋಕ್ಕೆ, ನನ್ನ ಲೈಫ್ ಇದು ನಾನೇ ಡಿಸೈಡ್ ತೊಗೋತೀನಿ ಅಂತ ಐಶು ಹೇಳ್ತಾ ಇರ್ತಾಳೆ. ಇದಕ್ಕೆಲ್ಲ ನೀನು ಫ್ರಂಟ್ ಡೋರಲ್ಲೇ ಹೋಗ್ಬೋದಲ್ವಾ, ಯಾಕೆ ಈ ಡ್ರಾಮಾ ಮಾಡಿಕೊಂಡು ಮಿಡ್ನೈಟ್ ಕದ್ದು ಹೋಗ್ತಿದ್ಯಾ ಅಂತ ಅನ್ಬೇಕಾದ್ರೆ, ಏನು ಮಾಡಲಿ, ನಮ್ಮ ಮಾಮ್ಗೆ ನಾನು ಅಮೆರಿಕಕ್ಕೆ ಹೋಗೋದು ಇಷ್ಟ ಇಲ್ಲ, ಒಂದು ವೇಳೆ ನಾನು ಹೋಗೋದು ಗೊತ್ತಾದರೆ ಮದುವೆಲಿ ಡ್ರಾಮಾ ಮಾಡಿದ್ರಲ್ಲ ನಾನು ಸತ್ತೋಗ್ತೀನಿ ಅಂತ, ಅದೇ ರೀತಿ ಡ್ರಾಮಾ ಮಾಡ್ತಾಳೆ ಕಣೆ, ಅದಕ್ಕೆ ಈ ರೀತಿ ಹ್ಯಾಕ್ ಮಾಡ್ತಿದ್ದೀನಿ ಅಂತ ಐಶು ಹೇಳ್ತಾ ಇರ್ತೀನಿ. ಈ ಮನೆಯವ್ರಿಗೆಲ್ಲ ತಲೆ ಕೆಟ್ಟು ಹೋಗಬೇಕು, ನಾನು ಇಲ್ಲೇ ಇದ್ದೀನಿ ಅಂತ ಹುಡುಕಾಡಬೇಕು, ಎಷ್ಟು ಹುಡುಕಾಡಿದ್ರು ಸಹ ನಾನು ಸಿಗಲ್ಲ, ಅಷ್ಟೊತ್ತಿಗೆ ನಾನು ವೀಸಾ ಪಾಸ್ಪೋರ್ಟ್ ತೊಗೊಂಡು ಅಮೆರಿಕಾಗೆ ನಾನು ಫ್ಲೈ ಆಗಿರ್ತೀನಿ ಅಂತ ಅನ್ಬೇಕಾದ್ರೆ, ಒಂದು ವೇಳೆ ನೀನು ಕಾಣ್ದಲ್ಲೇ ಇರಬೇಕಾದ್ರೆ ನಿಮ್ಮ ಡ್ಯಾಡ್ಗೆ ಗಂಡನ ಮನೆಯವ್ರ ಮೇಲೆ ಅನುಮಾನ ಬರಲ್ವಾ ಅಂತ ಫ್ರೆಂಡ್ ಕೇಳ್ತಾ ಇರ್ತಾಳೆ. ಹಾಗೆ ಡೌಟ್ ಬಂದು ಏನಾದರೂ ಪೊಲೀಸ್ ಬಂದು ನಿಮ್ಮ ಅತ್ತೆ ನಿಮ್ಮ ಮಾವನಿಗೆ ಗಂಡನ ಅರೆಸ್ಟ್ ಮಾಡಿದರೆ ಏನು ಮಾಡ್ತೀಯ ಅಂತ ಅಂದಾಗ, ಮಾಡಿದ್ರು ಮಾಡ್ತಾರೆ ಬಿಡು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅಂತ ಅನ್ಬೇಕಾದ್ರೆ, ಅವ್ನು ನಿನ್ನ ಗಂಡ ಕಣೆ ಅಂತ ಅಂದಾಗ, ಮುಚ್ಚೆ ಬಾಯಿ, ಯಾರೇ ಗಂಡ, ಅವನನ್ನ ಗಂಡ ಅಂತ ನಾನು ಇನ್ನೂ ಒಪ್ಕೊಂಡೇ ಇಲ್ಲ ಅಂದಮೇಲೆ ಗಂಡ ಹೇಗಾಗೋಕ್ಕಾಗುತ್ತೆ, ನನಗೆ ಅದೆಲ್ಲ ಗೊತ್ತಿಲ್ಲ, ಇವಾಗ ನೀವು ಅರೇಂಜ್ ಮಾಡ್ತೀರೋ ಇಲ್ವೋ ಅದನ್ನ ಹೇಳಿ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ನಾನು ಅರೇಂಜ್ ಮಾಡಿ ಡ್ರೈವರ್ ಡೀಟೇಲ್ಸ್ನ ನಾನು ಕೊಡ್ತೀನಿ ಆಯಿತಾ ನಿನಗೆ ಅಂತ ಅಂದಾಗ, ಓಕೆ ಸ್ವಲ್ಪ ದೂರದಲ್ಲಿ ಗಾಡಿ ನಿಲ್ಸೋಕ್ಕೆ ಹೇಳು, ಯಾರಿಗೂ ಕಾಣದಾಗೆ ಬಂದು ಆಮೇಲೆ ನಾನು ಪಿಕಪ್ ಮಾಡ್ಕೋತೀನಿ ಅಂತ ಐಶ್ವರ್ಯ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತು ಐಶ್ವರ್ಯ ಖುಷಿಯಿಂದ ಎಲ್ಲ ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊತಾ ಇರ್ತಾಳೆ. ಹಾಗೆ ಪ್ಯಾಕ್ ಮಾಡಬೇಕಾದ್ರೆ ಸ್ವಲ್ಪ ಬಟ್ಟೆಗಳನ್ನು ಇಲ್ಲೇ ಇಟ್ಟು ಹೋಗೋಣ, ಇಲ್ಲಾಂದರೆ ಎಲ್ಲರಿಗೂ ಡೌಟ್ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಬಟ್ಟೆ ಇಟ್ಬಿಟ್ಟು ಸಿಕ್ಕಾಬಟ್ಟೆ ಖುಷಿಯಿಂದ, ಅಂತೂ ಇಂತೂ ನನ್ನ ಡ್ರೀಮ್ ಸಕ್ಸಸ್ಫುಲಿ ಆಗ್ತಾ ಇದೆ ಅಂತ ಖುಷಿ ಪಡ್ತಾ ಇರ್ತಾಳೆ.
ಹಾಗೆ ಇನ್ನೊಂದು ಕಡೆ ರಾಮಣ್ಣ ತನ್ನವ್ವನಿಗೆ ಹಾಲು ತಗೊಂಡು ಬಂದುಬಿಟ್ಟು ಕುಡಿಯವ್ವ ಅಂತ ಅನ್ಬೇಕಾದ್ರೆ ನನಗೆ ಬೇಡ ಹಶ್ವಿಲ್ಲ ಅಂತ ಅಂದಾಗ, ಯಾಕವ್ವ ಸುಳ್ಳು ಹೇಳ್ತೀಯ, ಇತ್ತೀಚೆಗೆ ನಿನಗೆ ಖುಷಿಯಾಗಿಲ್ಲ, ಯಾವಾಗಲೂ ತುಂಬ ಏನೋ ಯೋಚನೆ ಮಾಡ್ತಿದ್ಯಾ, ಅಂಥದ್ದೇನಾಯಿತು ನನ್ನ ಹತ್ರ ಹೇಳ್ಕೊ ಅಂತ ಅಂದಾಗ, ಏನು ಗೊತ್ತಾ ಕೂಸೆ, ಅವತ್ತು ನೀನು ಹಟ್ಟಿಲಿ ಜಗ್ಲ ಮೇಲೆ ಮಲಗಿರ್ಬೇಕಾದ್ರೆ ಒಂದು ಹಾವು ಬತ್ತು ಎದ್ರುಕೊಂಡು ನೀನು ಹಟ್ಟಿ ಒಳಗಡೆ ಬಂದೆ ಅಲ್ವಾ ಅಂತ ಅನ್ಬೇಕಾದ್ರೆ ಹೌದು ಅಂತ ಅಂದಾಗ, ಒಂದು ವೇಳೆ ಆ ಹಾವಿನ ಜೊತೆ ನಾವು ಜೀವನ ಮಾಡಬೇಕು ಅಂತ ಅಂದರೆ ಹಿಂಗಾಗುತ್ತಲ್ವ ಅಂದಾಗ ತುಂಬ ಭಯ ಆಗುತ್ತೆ ಕಣವ್ವ ಅಂತ ಅನ್ಬೇಕಾದ್ರೆ, ಅದೇ ರೀತಿ ನನಗೂ ಆಗ್ತಿರೋದು. ಇಷ್ಟು ದಿನ ಇಷ್ಟು ವರ್ಷ ನಿನ್ನ ಸುತ್ತಮುತ್ತ ಹೆಣ್ಣೈಕ್ಳು ಸುಳ್ದಂಗೆ ನಾನು ನೋಡಿಕೊಂಡು ಜೀವನ ಮಾಡ್ತಿದ್ದೆ. ಆದರೆ ಇವಾಗ ಈ ಹಟ್ಟಿಲಿ ಒಂದು ಹೆಣ್ಣಿದೆ, ತಾನು ಕೈಯಾರ ಅವಳಿಗೆ ತಾಳಿ ಬೇರೆ ಕಟ್ಟಿದ್ಯಾ, ಎಲ್ಲಿ ನಿನ್ನ ಮನಸ್ಸು ಚಂಚಲವಾಗಿ ಅವಳ ಜೊತೆ ಸಂಸಾರ ಮಾಡ್ತೀಯ ಅನ್ನೋ ಭಯ ನನಗೆ ಶುರುವಾಗಿದೆ ಅಂತ ತನ್ನಮ್ಮ ಹೇಳ್ತಾ ಇರ್ತಾಳೆ. ಹಾಗೆ ರಾಮಣ್ಣ, ಯಾವತ್ತೂ ಸಹ ನಾನು ನಿನಗೆ ಕೊಟ್ಟಿರೋ ಮಾತು ತಪ್ಪಲ್ಲ, ನನ್ನನ್ನು ನಂಬವ್ವ, ಅವತ್ತು ಐಶ್ವರ್ಯಗೆ ನಾನು ಬೇಕು ಅಂತ ತಾಳಿ ಕಟ್ಟಲಿಲ್ಲ, ನಿನ್ನ ಬಾಯಿಂದಲೇ ಅಪ್ಪ ಹೇಳ್ದಂಗೆ ಕೇಳುಡ ಅಂತ ಅಂದಿದ್ದಕ್ಕೆ ನಾನು ಕಟ್ಟಿದ್ದು, ಇನ್ಮೇಲೆ ಯಾವತ್ತೂ ಇಂಥ ತಪ್ಪು ಮಾಡಲ್ಲ, ದಯವಿಟ್ಟು ನನ್ನ ಕ್ಷಮಿಸು, ನನ್ನನ್ನು ನಂಬು ಅಂತ ತನ್ನ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ. ಹಾಗೆ ನನ್ನ ಮೇಲೆ ನಂಬಿಕೆ ಇಲ್ವೇನವ ಅಂತ ಕಾಣಬೇಕಾದ್ರೆ, ಖಂಡಿತ ನನಗೆ ನಂಬಿಕೆ ಇದೆ ಅಂತ ಅಂದಾಗ, ಆದರೂ ಅವ್ವ ಐಶ್ವರ್ಯನ ನೀನು ಈ ರೀತಿ ನಡ್ಸ್ಕೊಳ್ಳೋದು ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಚಿಕ್ಕ ವಯಸ್ಸಿನ ಇರಬೇಕಾದ್ರೆ ನನ್ನನ್ನು ನಡೆಸ್ಕೊಂಡು ಅವಳನ್ನ ಕಂಕ್ಳಲ್ಲಿ ಎತ್ಕೊಂಡು ಬರ್ತಾ ಇದ್ದೆ, ನಮ್ಮ ಇಶು ಅಂತ ಯಾವಾಗಲೂ ಅವಳನ್ನ ಮುದ್ದು ಮಾಡ್ತಿದ್ದೆ. ಆದರೆ ಯಾಕೋ ಇವಾಗ ಈ ರೀತಿ ಅವಳು ಆಡ್ತಿದ್ದಾಳೆ ಅಂತ ಅನ್ಬೇಕಾದ್ರೆ, ಏನೇ ಆಗಲಿ ರಾಮಣ್ಣ ಹಳೆದನ್ನೆಲ್ಲ ನೆನಪಿಸ್ಬೇಡ ಅಂತ ಹೇಳ್ಬೇಕಾದ್ರೆ, ಯಾಕವ್ವ ಏನಾಯಿತು ಅಂತ ಅಂದಾಗ, ಏನೇ ಆಗಲಿ ಹಳೆದನ್ನೆಲ್ಲ ನೆನಪಿಸ್ಬೇಡ, ಹಳೆದನ್ನೆಲ್ಲ ಮರೆತರೆ ತುಂಬ ಒಳ್ಳೆಯದು ಅಂತ ಈ ಕಡೆ ಜಯಮ್ಮ ಹೇಳ್ತಾ ಇರ್ತಾಳೆ. ಹಾಗೆ ರಾಮಣ್ಣ, ಚಿಕ್ಕ ವಯಸ್ಸಿನಲ್ಲಿ ಆಡ್ತಿದ್ದ ನೆನಪುಗಳು ಎಲ್ಲ ಸಹ ನಿನಗೆ ಇವಾಗ ಕಾಡ್ತಿದ್ದಾವ ಅಂತ ಅಂದಾಗ, ಹಾಗೇನಿಲ್ಲ, ಒಂದೊಂದ್ಸಲ ಮಾತ್ರ ನೆನಪಾಗ್ತವೆ. ಚಿಕ್ಕ ವಯಸ್ಸಲ್ಲಿ ನಾವು ಎಷ್ಟು ಚೆನ್ನಾಗಿದ್ವಿ, ಅವಾಗಿದ್ದ ಐಶುನ ಇವಳು ಅಂತ ನನಗೆ ಆಶ್ಚರ್ಯ ಆಗುತ್ತೆ ಅಂತ ಅಂದಾಗ ಜಯಮ್ಮರಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಜಯಮ್ಮ ತನ್ನ ಹಳೆ ನೆನಪೆಲ್ಲ ನೆನಪು ಮಾಡ್ಕೋತಾ ಇರ್ತಾಳೆ. ಐಶ್ವರ್ಯನೇ ಮದುವೆ ಆಗೋದು ಅಂತ ರಾಮಣ್ಣ ಹೇಳಿದ್ದು, ಹಾಗೆ ಜಯಮ್ಮ ಮಾತು ಕೊಟ್ಟಿದ್ದು ಎಲ್ಲ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು, ನೋಡು ಮಗನೇ, ಹಳೆದಿನೆಲ್ಲ ಮರೀಲೇಬೇಕು, ಬಾಲ್ಯದ ನೆನಪೆಲ್ಲ ನಾವು ಮೆಲ್ಕಾಕಕ್ಕೆ ಹೋಗ್ಬಾರ್ದು, ಮುಂದೆ ಜೀವನ ಏನಿದೆ ಅದನ್ನು ಮಾಡಬೇಕು ಅಂದಾಗ, ಸರಿ ಕಣವ ಅಂತ ಒಪ್ಕೋತಾನೆ. ಹಾಗೆ ಇದೊಂದು ಲೋಟ ಹಾಲು ಕುಡಿದು ಮಲ್ಕೊಳ್ಳವ ಅಂತ ಅಂದಾಗ, ಸರಿ ಮಗನೇ ನಾನು ಕುಡಿತೀನಿ, ನೀನು ಹೋಗು ಅಂತ ಅಂದಾಗ, ಹೊರಗಡೆ ಬಂದು ರಾಮಣ್ಣ ತನ್ನ ಬಾಲ್ಯದ ನೆನಪನ್ನ ಒಂದು ಕ್ಷಣ ನೆನಪು ಮಾಡ್ಕೋತಾ ಇರ್ತಾನೆ. ಹಾಗೆ ತಪ್ಪಾಯಿತು ಆಂಜನೇಯ ಅಂತ ಬಂದು ಮಲ್ಗಕ್ಕೆ ಬರ್ತಾ ಇರ್ತಾನೆ. ಇನ್ನೊಂದು ಕಡೆ ಜಗನ್ನಾಥ್ ಹಾಗೆ ಅಜ್ಜಿ ಈಚೆ ಕಡೆ ಕೂತ್ಕೊಂಡು ಅಡಿಕೆ ಹಾಕೋತಿರ್ಬೇಕಾದ್ರೆ ಅಡಿಕೆ ಎಷ್ಟು ಗಟ್ಟಿಯಾಗಿದೆ, ನನ್ನ ಹಲ್ಲೆ ಮುರಿದೋಗುತ್ತೆ ಅಂತ ಅಂದ್ಬಿಟ್ಟು, ಜಗ ನೀನು ಹಾಕತ್ತೀಯ ಅಂತ ಇದ್ರೆ, ಜಗನ್ನಾಥ್ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಜಗ ಏನಾಯಿತು, ಆಗ್ಲಿಂದ ಕರಿತಿದ್ದೀನಿ, ಏನು ಯೋಚನೆ ಮಾಡ್ತಿದ್ದೀಯಡ ಅಂತ ಅನ್ಬೇಕಾದ್ರೆ, ನನ್ನ ಗೆಳೆಯ ವಿಶ್ವನಾಥ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ನನ್ನ ಗೆಳೆಯ ಒಂದು ದಿನ ಬರ್ತಾನೆ, ಅವನ ಜೊತೆ ಖುಷಿಯಾಗಿ ಊಟ ಮಾಡಬೇಕು, ಊರೆಲ್ಲ ಸುತ್ತಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಬಂದಾಗ ಎಷ್ಟು ಅವಮಾನ ಅನುಭವಿಸ್ತಾ ಅಂತ ಅಂದಾಗ, ಆದರೂ ಅವ್ನು ಮಾಡಿದ್ದು ತಪ್ಪಲ್ವಾ, ಅವನು ಹೋಗಿ ನಮ್ಮ ಜಯಮ್ಮನ ಮುಂದೆ ದುಡ್ಡಿನ ಗರ್ವ ತೋರಕ್ಕೆ ಬಂದ, ಹಂಗಾಗಿ ಅವನಿಗೆ ಈ ರೀತಿ ಮರ್ಯಾದೆ ಹೋಯ್ತು, ಅವ್ನು ಮಾಡಿದ್ದು ಸರಿನಾ ತಪ್ಪ, ನೀನೇ ಹೇಳು ಜಗ ಅಂತ ಅಜ್ಜಿ ಕೇಳ್ತಾ ಇರ್ತಾರೆ. ಎಲ್ಲರೂ ಚಪ್ಪಾರೆ ಹೊಳಿತಾರಡ ಅಂತ ಅನ್ಬೇಕಾದ್ರೆ, ಹೌದು ಅವ್ವ ನೀನು ಹೇಳ್ತಾ ಇರ್ತೀವಿ ಕರೆಕ್ಟು, ಅವನು ಮಾತಿಗೆ ಆಡ್ದ, ಇವಳು ಮಾತಿಗೆ ಆಡಿದ್ಲು, ಆದರೂ ಸಹ ಜಯನೇ ಸೋಲ್ಬೇಕಿತ್ತು, ಇವನು ಕೈ ಮಾಡಿದ ತಪ್ಪು, ಆದರೂ ನಮ್ಮ ಮೆಟ್ಟಿಗೆ ಅವನು ಹೆಣ್ಣು ಕೊಟ್ಟಿದ್ದು ಬೀಗ ಅಲ್ವಾ, ಸೊ ಹಂಗಾಗಿ ನಾವೇ ತಗಬೇಕಿತ್ತು ಅಂತ ಜಗನ್ನಾಥ್ ಹೇಳ್ತಾ ಇರ್ತಾನೆ. ಆದರೂ ಏನೇ ಆಗಲಿ ಅವನು ದುಡ್ಡು ತೊಗೊಂಡು ಬಂದಿದ್ದು ತಪ್ಪು, ಬಂದಾಗ ನಮಗೆ ಬೇಡ ಅಂತ ಜಯ ಹೇಳಬೇಕಿತ್ತು, ಆ ರೀತಿನ ಮಾತಾಡೋದು ಅಂತ ಅಂದಾಗ, ಸುಮ್ಮನೆ ಕುತ್ಕೊಳ್ಳೋಡ, ಅವ್ನು ಮಾಡಿದ್ದು ಸರಿನಾ ಅಲ್ಲ, ಅವಳು ಸುಮ್ಮನೆ ಇದ್ಲು, ಯಾವಾಗ ನಿನ್ನನ್ನು ಅಸಹ್ಯ ಪಟ್ಕೊಂಡು ಅವ್ನು ದುಃಖಕ್ಕೆ ಹೋದ, ಆವಾಗ ಅವಳು ರೊಚ್ಚಿಗೆದ್ಲು, ಕೈ ಮಾಡೋಕ್ಕೆ ಬಂದಾಗ ರಾಮಣ್ಣ ಕೈ ಮುರ್ದ, ಅಷ್ಟೇ ಬಿಡು, ಅವ್ನು ಮಾಡಿದ್ರಲ್ಲಿ ತಪ್ಪೇನಿದೆ, ನಿನಗೆ ಗೊತ್ತಾ, ನಾವು ಗೊತ್ತಿಲ್ದಂಗೆ ಐಶ್ವರ್ಯನ ಮದುವೆ ಮಾಡ್ಕೊಂಡು ಬಂದರೂ ಸಹ ನಮ್ಮನ್ನು ಯಾವತ್ತೂ ನಮ್ಮ ಜಯ ಬಿಟ್ಕೊಟ್ಟಿಲ್ಲ, ಈ ಹಟ್ಟಿಲಿರೋ ಒಗ್ಗಟ್ಟೆ ಅವಳಿಂದ ಕಣೋ ಬಂದಿರೋದು, ಅವಳನ್ನ ಅರ್ಥ ಮಾಡ್ಕೊ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಹಾಗೆ ಇದರಲ್ಲಿ ಎಲ್ಲ ನೋವು ಪಡ್ತಾ ಇರೋದು ನಮ್ಮ ಐಶ್ವರ್ಯ, ಏನು ತಪ್ಪು ಮಾಡಿದಲ್ಲ ಐಶ್ವರ್ಯ, ಈ ಥರ ಕೊರಗ್ತಾ ಇದ್ದಾಳೆ, ಯಾರು ಕರೆದು ಸಹ ಒಳಗಡೆ ಬರಲಿಲ್ಲ, ಆದರೆ ಏನೋ ಒಂದು ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡು ಒಳಗಡೆ ಬಂದಿದ್ದಾಳೆ ಅಂದಾಗ, ಏನು ನಿರ್ಧಾರ ಮಾಡ್ಕೊಂಡಿರ್ಬೋದು ಅವ್ವ ಅಂತ ಅನ್ಬೇಕಾದ್ರೆ, ಏನು ಯೋಚನೆ ಮಾಡ್ತಿದ್ದಾಳೆ, ಅವಳ ಮನಸ್ಸು ಖಂಡಿತ ಇಲ್ಲಿಲ್ಲ, ಅವಳ ದೇಹ ಮಾತ್ರ ಇಲ್ಲಿದೆ, ಅವಳ ಕಡೆ ಒಂದು ಗಮನ ಕೊಡು, ಒಂದು ಕಣ್ಣಿಟ್ಟಿರು, ಇಲ್ಲ ಅಂತ ಅಂದರೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡೋದು ಅಂತ ಅಜ್ಜಿ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೇನದ ಕಡೆ ಐಶ್ವರ್ಯ ಸಿಕ್ಕಾಪಟ್ಟೆ ಖುಷಿಯಿಂದ, ಅಪ್ಪ ಅಂತೂ ಇಂತೂ ಇವತ್ತಿ ಮನೆ ಬಿಡ್ತೀನಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ, ನಾಳೆಯಿಂದ ಫ್ರೀಡಮ್ ಆಗಿ ನಾನು ಇರ್ತೀನಿ ಅಂತ ಖುಷಿ ಪಡ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ರಾಮಣ್ಣ ಬಂದು ಡೋರ್ನ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಒಂದು ನಿಮಿಷ ನೆಮ್ಮದಿಯಾಗಿರೋಕ್ಕೂ ಬಿಡಲ್ವಲ್ಲ ಈ ಮನೇಲಿ ನಿಂತ್ಬಿಟ್ಟು, ಯಾರು ಅಂತ ಅಂದಾಗ, ಏನು ಮಾತಾಡ್ತಿರ್ಬೇಕಾದ್ರೆ ಹೋಗಿ ಐಶ್ವರ್ಯ ಡೋರ್ ಓಪನ್ ಮಾಡ್ತಾಳೆ. ಅಷ್ಟೊತ್ತಿಗೆ ರಾಮಣ್ಣ ಹೊಡೆಯಕ್ಕೆ ಹೋಗ್ತಿರ್ಬೇಕಾದ್ರೆ, ಕಣ್ಣು ಕಾಣಲ್ವ ನಿನಗೆ, ಯಾರು ಅಂತ ಕೂಗ್ತಾ ಇದ್ದೀನಿ, ಮಾತಾಡಬೇಕಲ್ವಾ ಅಂತ ಐಶ್ವರ್ಯ ಕಿರ್ಚಾಡ್ತಿರ್ಬೇಕಾದ್ರೆ, ನಾನು ಅಂತ ಹೇಳಿದರೆ ನೀನು ಡೋರ್ ತೆಗಿತಿರ್ಲಿಲ್ವಲ್ಲ, ಅದಕ್ಕೆ ಹಾಗೆ ಕೊಡ್ತಾ ಇದ್ದೆ ಅಂತ ರೂಮ್ ಒಳಗಡೆ ಬರ್ತಾನೆ. ನೀನೇನೋ ನನ್ನ ರೂಮ್ ಒಳಗಡೆ ಬರ್ತಾ ಇದ್ದೀಯಾ, ಬಾರು ಆಚೆ ಅಂತ ಐಶ್ವರ್ಯ ಕೂಗಾಡ್ತಾ ಇರ್ತಾಳೆ. ಹಾಗೆ ಅಷ್ಟಕ್ಕೂ ನನ್ನ ರೂಮ್ನ ನೀನು ಕಡೆ ತೊಗೊಂಡಿರೋದು, ನೀನು ಬಂದು ಇಲ್ಲಿ ಒಕ್ಕರ್ಸಿದ್ಯಾ ಅಂತ ರಾಮಣ್ಣ ಬೈತಿರ್ಬೇಕಾದ್ರೆ, ಈಗೇನು ಇಲ್ಲಿ ಮಲ್ಕೊಳಕ್ಕೆ ಬಂದಿದ್ಯಾ ಅಂದಾಗ, ನಿನ್ನಂಥ ಮುಳ್ಳಹಂದಿ ಜೊತೆ ನಾನು ನೆನಪು ಮಲಗಲಿ ಅಂತ ರಾಮಣ್ಣ ಬೈತಾ ಇರ್ತಾನೆ.
ನನ್ನನ್ನು ಮುಳ್ಳಂದಿ ಅಂತ ಅಂತೀಯ, ನೀನು ಕಾಡ್ಕೋಣ ಅಂತ ಅಂದಾಗ ನೀನು ಮಾರ್ಕುಟ್ಕ ಕಣೆ, ಯಾವಾಗಲೂ ನನ್ನ ತಲೆನ ಕೊಡ್ತಾ ಇರ್ತೀಯ ಅಂತ ರಾಮಣ್ಣ ಬೈತಾ ಇರ್ತಾನೆ. ಹಾಗೆ ನೀನು ಮುಳ್ಳಂದಿ ಹಾಗೆ ಹೇಗೆ ಅಂತ ರಾಮಣ್ಣ ಬೈಬಿಟ್ಟು ತನ್ನ ಪಾಡಿ ತಾನು ಚಾಪೆ ತಗೊಂಡು ಹೋಗ್ತಿರ್ಬೇಕಾದ್ರೆ, ನೋಡು ನೀನು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ನಾನು ನಿನಗೆ ಒಲಿಯಲ್ಲ, ಇಲ್ಲಿಂದ ತೊಲಗು ಅಂತ ಅಂದಾಗ ನೀನು ಕಚ್ಚೋ ಹಾವೇ ಎಷ್ಟೋ ಪರವಾಗಿಲ್ಲ, ನಿನ್ನಂಥವಳ ಜೊತೆ ನಾನು ನಿನಗೆ ಮಲಗಲಿ ಅಂತ ಬೈಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಒಂದು ಕಡೆ ರಾಮಣ್ಣ ಚಾಪೆ ಎಲ್ಲ ತೊಗೊಂಡು ಹೋಗ್ತಿರ್ಬೇಕಾದ್ರೆ ಅಜ್ಜಿ ಕೂಗಾಡ್ತಾ ಇರ್ತಾರೆ, ಏಂಡ ಚಾಪೆ ಎಲ್ಲ ತೊಗೊಂಡು ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಂದಾಗ, ಹೊರಗಡೆ ಮಲ್ಕೊಳಕ್ಕೆ ಹೋಗ್ತೀನಿ, ನಾನು ಎಲ್ಲರೂ ಮಲ್ಕೋತೀನಿ, ಈ ಕೆಲಸ ನಿಂದೆ, ಬಿಟ್ಬಿಡು ಜಾಗ ಅಂತ ಅಂದಾಗ, ಏಂಡ ಒಂದೇ ಹೊಟ್ಟೆಲಿದ್ದು ಗಂಡ ಹೆಂಡ್ತಿ ಬೇರೆ ಬೇರೆ ಮಲ್ಕೋತಾರ, ಊರಿನ ಜನ ಏನಂತಾರೆ, ಒಳಗಡೆ ಹೋಗಿ ಮಲ್ಕೊ ಅಂತ ಅಂದಾಗ ಅಷ್ಟೊತ್ತಿಗೆ ಜಯಮ್ಮ ಬರ್ತಾಳೆ. ಅವನಿಗೆ ಇಷ್ಟ ಇಲ್ಲ ಅಂದಮೇಲೆ ಏನಕ್ಕೆ ಅತ್ತೆವ ಬಲವಂತ ಮಾಡ್ತೀರಾ ಅಂತ ಅಂದಾಗ, ಸುಮ್ಮನೆ ಇರೇ, ಜಗಳಾಡ್ಕೊಂಡಿರೋ ಗಂಡ ಹೆಂಡ್ತಿನ ಒಂದು ಮಾಡೋದು ಬಿಟ್ಟು ಹುಣ್ಸೆಹಣ್ಣು ತಗೊಂಡ್ಬರ್ತಾಳೆ ಇಲ್ಲಿ ಹುಳಿ ಹಿಂಡಕ್ಕೆ ಅಂತ ಅಜ್ಜಿ ಬೈತಾ ಇರ್ತಾರೆ. ಐಶ್ವರ್ಯ ಬಂದ್ಬಿಟ್ಟು, ನನ್ನ ಹತ್ರ ಏನಾದ್ರು ಮಲ್ಕೊಳಕ್ಕೆ ಬಂದರೆ ಚಾಕಲ್ಲಿ ಚುಚ್ಚಿಬಿಡ್ತೀನಿ ಅಂತ ಅನ್ಬೇಕಾದ್ರೆ, ಏನಮ್ಮಿ ನೀನು ಚುತ್ತೋ ತನಕ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದಾಗ ಜಯು ಕರೆಕ್ಟಾಗಿ ಹೇಳ್ದೆ ಕಣೆ, ಬೈದು ಕಳಿಸು ನಿನ್ನ ಮಗನ್ನ, ಅವಳ ಜೊತೆ ಮಲ್ಕೊಳಕ್ಕೆ ಕಳಿಸು ಅಂತ ಅನ್ಬೇಕಾದ್ರೆ, ಬೇಡ ಅತ್ತೆಮ್ಮ ಅಂತ ಅನ್ಬೇಕಾದ್ರೆ, ಇವಾಗ ನೀನೇನು ಕಳಿಸ್ಲಿಲ್ಲ ಅಂತ ಅಂದರೆ ಪಂಚಾಯತಿ ಕಟ್ಟು ಸೇರಿಸ್ತೀನಿ ಎಲ್ಲರಿಗೂ, ಈ ಅತ್ತೆನೇ ಮಗನು ಸೊಸೆನೂ ಸೇರಿಸ್ತಾ ಇಲ್ಲ, ದೂರ ಮಾಡಳೆ ಅಂತ ಪಂಚಾಯತಿ ಕಟ್ಟಿಗೆ ಸೇರಿಸಿ ಅವಮಾನ ಮಾಡ್ತೀನಿ ಅಂತ ಅಂದಾಗ ಜಯಮ್ಮ ಎದ್ರುಕೊಂಡು ಹಾಗೆ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.